ಬೊಮ್ಮನಗಿ ಗ್ರಾಮದಲ್ಲಿ ಕುರುಬರು ಅಂಬಿಗೇರ 2 ಪ್ರಬಲ ಸಮುದಾಯವನ್ನು ಒಂದುಗೂಡಿಸಿ ಸಂಧಾನ ಮಾಡಿದ ಶರಣಪ್ಪ ಸುನಗಾರ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ರಾಂಪುರ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಬೊಮ್ಮನಗಿ ಗ್ರಾಮದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಂಗವಾಗಿ ಬೊಮ್ಮನಗಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ 2 ಪ್ರಬಲ ಸಮುದಾಯಗಳು ವೈಮನಸ್ಥಾಪದಿಂದ ಮುನಿಸಿಕೊಂಡಿದ್ದ ಗ್ರಾಮದ ಹಿರಿಯರನ್ನು ಕರೆಸಿ ಮಾತನಾಡಿದಾಗ, ಚುನಾವಣೆ ಸಂದರ್ಭದಲ್ಲಿ ಇಂತಹ ಅವಘಡಗಳು ಮುಂದಿನ ದಿನಮಾನಗಳಲ್ಲಿ ಬರಬಾರದು ಎಂದು ಅಂಬಿಗರ ಸಮಾಜದ ಮುಖಂಡರು ಸಿಂದಗಿ ತಾಲೂಕಿನ ಮಾಜಿ ಶಾಸಕರಾದ ಶರಣಪ್ಪ ಸುನಗಾರ ಸಂಧಾನ ಮಾಡಿದರು. ಅಂಬಿಗೇರ ಸಮಾಜದ ಮುಖಂಡರುಗಳು ಸಮುದಾಯದ ಗುರುಹಿರಿಯರು ಹಾಗೂ ಕುರುಬ ಸಮಾಜದ ಗುರುಹಿರಿಯರನ್ನು ಒಮ್ಮತದಿಂದ ಭರವಸೆಯನ್ನು ನೀಡಿದರು. ಸಂಧಾನ ಸಭೆಯಲ್ಲಿ ಬೊಮ್ಮನಗಿ ಗ್ರಾಮದ 2 ಸಮುದಾಯದ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಉಮೇಶ್ ಹೆಚ್ ಮೇಟಿಯವರನ್ನು ಆರಿಸಿ ತರುವುದಾಗಿ ಭರವಸೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಮೀನುಗಾರರ ವಿಭಾಗದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಸುಣಗಾರ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಜು ಗೋಪಾಲ್ ರೆಡ್ಡಿ ಮುದಿರಾಜ್, ಮೀನುಗಾರರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾ ನಾರಾಯಣರಾವ್, ಕಳಮನಿ ಅಂಬಣ್ಣ, ಸಾಹೇಬ್ಗೌಡ ಬಿರಾದರ, ಗಂಗೂಬಾಯಿ ಕಾಳೆ, ಮೀನುಗಾರರ ವಿಭಾಗದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಶಶಾಂಕ್, ಬೆಳಗಾವಿ ವಿಭಾಗದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿದ್ದು ಸುನಗಾರ್, ಮೀನುಗಾರ ಸಂಘದ ತಾಲೂಕು ಅಧ್ಯಕ್ಷರಾದ ಹನುಮಂತ ಕ್ವಂತ ಹಾಗೂ ಡೊಮ್ನಳ್ಳ ಗ್ರಾಮದ ಯುವ ಮುಖಂಡ ಮಂಜು ಬೂದಿಹಾಳ ಉಪಸ್ಥಿತರಿದ್ದರು. ವರದಿ ಸಂಗಮೇ. ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು. ಇಲ್ಲಿ ನಮ್ಮ ಸಮಾಜ ಆಗಲಿ ಅಮೃತಾಗಲಿ ಗಂಗಮತಾಗಲಿ ಅವ್ರನ್ನ ಕೂಡಿಸಿ ಈಗ 10 ವರ್ಷದಿಂದ ನಿದ್ದಂತಹ ಒಂದು ಕೆಲಸವನ್ನು ಈ ಒಂದು ದಿನದಲ್ಲೇ ನಮ್ಮ ಸುಂದರಣ್ಣರಾಗಿರ್ಬೋದು ಮತ್ತು ಅವರಾಗಿರ್ಬೋದು ಎಲ್ಲರೂ ಸೇರಿಸಿ, ನಾನು ಕೂಡ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ನೀವೆಲ್ಲರೂ ಒಂದುಗೂಡಿ ದಿವಂಗತ ಬಿ ನಾರಾಯಣರಾವ್ ನಮ್ಮ ಯಜಮಾನ್ರು ಇದ್ದಾಗಲೂ ಕೂಡ ಹನುಮತ ಗಂಗಮತ ಅಂತಂದ್ರೆ 2 ಕಣ್ಣುಗಳಿದ್ದಂಗೆ ಅವರು. ಸುಮಾರು ಕಡೆ ಎಲ್ಲ ನಮ್ಮ ಯಜಮಾನ್ರಿಗೆ ಹನುಮತನೇ ಅಂತ ಕರೀತಿದ್ರು, ಹಂಗಾಗೆ ಗುರುತಿಸ್ಕೊಂಡಿದ್ರು ಅವರು. ಕುರುಬ್ರೆ ಅಂತಿದ್ರು ಬಹಳಷ್ಟು ಜನ. ಸಿದ್ದರಾಮಯ್ಯ ಸಾಹೇಬ್ರು ಅಷ್ಟೇ ಕುರುಬ್ರೆ ಅಂತ ತಿಳ್ಕೊಂಡಿದ್ರು ಅವರಿಗೆ. ಸೊ ಹಂಗಾಗಿ ನನಗೂ ಕೂಡ ಹನುಮತ ಗಂಗಾಮತ ಅಂತಂದ್ರೆ ನಾವಿಬ್ರು ಅಣ್ತಮ್ಮಂದಿರಿದ್ದಂಗೆ ಅಂತ ಅನ್ಸ್ಕೊಂಡು ನಾವು ಬಂದಿದ್ದೀವಿ. ಸೊ ಅದಕ್ಕಾಗಿ ಎಲ್ಲರೂ ಸೇರಿ ನಮ್ಮ ಉಮೇಶ್ ಮೇಟಿ ಅನ್ನೋರ್ನ ಒಂದು ಕೈ ಬಲಪಡಿಸ್ಬೇಕು, ಸಿದ್ದರಾಮಯ್ಯ ಸಾಹೇಬ್ರ ಕೈ ಬಲಪಡಿಸ್ಬೇಕು ಅಂತ ನಮ್ಮಲ್ಲಿ ತಮ್ಮ ಮನೆ ಹೆಣ್ಮಗಳಾಗಿ ಒಂದು ಕಲ್ಪನೆ ಮಾಡಬೇಕು. ಎಲ್ಲರಿಗೂ ಇವತ್ತು ಬೊಮ್ಮನಗಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಏನು ಸಮುದಾಯದ ಮುಖಂಡರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಹೆಚ್ಚಿನ ನಾಯಕರು, ಸಮುದಾಯದ ಹಿರಿಯ ಮುಖಂಡರು ಮತ್ತು ಸಿಂದಗಿ ಮತಕ್ಷೇತ್ರದ ಮಾಜಿ ಶಾಸಕರಾದಂತಹ ಆತ್ಮೀಯ ಹಿರಿಯ ಸಹೋದರ ಶರಣಪ್ಪ ಸುನಗಾರರು ನಾವೆಲ್ಲ ಸೇರಿ ಚುನಾವಣಾ ಪ್ರಚಾರಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಕೆಲವೊಂದು ಸಮಾಜದ ಸಮಸ್ಯೆಗಳನ್ನು ಆಲಿಸುವಂಥ ಸಂದರ್ಭದಲ್ಲಿ ಪ್ರಮುಖವಾದಂಥ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಸಹ ತಂದಿಟ್ಟಿತ್ತು. ಆ ಸಮಸ್ಯೆಗಳನ್ನ ಪರಿಹರಿಸಬೇಕು, ಇದು ಬಹಳ ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋಂಥ ಮಾತುಗಳನ್ನು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಶರಣಪ್ಪನವರ ನೇತೃತ್ವದಲ್ಲಿ ಮತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಹಿರಿಯ ಮುಖಂಡರು ಮತ್ತು ಶಾಸಕರಾದಂಥ ಸಿ.ಎಸ್. ನಾಡಗೌಡ ಸಾಹೇಬರ ಮಾರ್ಗದರ್ಶನದಲ್ಲಿ ಸಾಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಈ ಭಾಗದ ಚುನಾವಣೆಯ ಉಸ್ತುವಾರಿಯನ್ನ ವಹಿಸಿಕೊಂಡಂತ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಇವತ್ತು 2 ಸಮುದಾಯದ ಗಂಗಾಮತ ಸಮುದಾಯ, ಅಂಬಿಗ ಸಮುದಾಯ ಮತ್ತು ಕುರುಬ ಸಮುದಾಯ 2 ಸಮುದಾಯದ ಮುಖಂಡರುಗಳನ್ನ 2 ದಿನಗಳಿಂದ ನಿನ್ನೆ ಮತ್ತು ಇವತ್ತು 2 ದಿನಗಳಲ್ಲಿ ಕರೆಸ್ಕೊಂಡು ಪ್ರತ್ಯೇಕವಾಗಿ ಕರೆಸ್ಕೊಂಡು ಮತ್ತು ಇಬ್ಬರ ಸಮ್ಮುಖದಲ್ಲಿ ಇವತ್ತು ಸಂಪೂರ್ಣವಾಗಿ ನಮ್ಮ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಸಹೋದರಿಯಾದಂತಹ ಮಾಲಾ ನಾರಾಯಣರಾವ್ ಮತ್ತು ನಮ್ಮ ಬಿಜಾಪುರ ಕಾರ್ಪೊರೇಷನ್ ಸದಸ್ಯರಾದಂತಹ ಗಂಗೂಬಾಯಿ ಅವರು ಮತ್ತು ನಮ್ಮ ಜಿಲ್ಲಾ ಮೀನುಗಾರ ಸಂಘದ ಅಧ್ಯಕ್ಷರಾದಂತಹ ಶಶಾಂಕ್ ಕಾಗಿ ಅವರು ಮತ್ತು ಅದಕ್ಕೂ ಹೆಚ್ಚಿನದಾಗಿ ಈ 2 ಸಮುದಾಯಗಳನ್ನ ಒಂದು ಬಾಂಧವ್ಯನ ಬೆಸೆಯೋದಕ್ಕೆ ಕೊಂಡಿಯಾಗಿ ಬಂದಂತ ನಮ್ಮ ಶೇಖರ್ ದೇಸಾಯಿ ಅವರು ಎಲ್ಲರೂ ಸೇರಿ ಒಗ್ಗೂಡಿಸಿಕೊಂಡು 2 ಸಮುದಾಯದ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಇವತ್ತು ಉಮೇಶ್ ಅಣ್ಣ ಮೇಟಿ ಅವ್ರನ್ನ ಬಹುಮತದಿಂದ ಗೆಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು
ಇವತ್ತು ಎರಡೂ ಸಮುದಾಯಗಳು ಒಟ್ಟಿಗೆ ಸೇರ್ಕೊಂಡು ಚುನಾವಣೆಯಲ್ಲಿ ಅವರನ್ನ ಬಹುಮತಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಅವರ ಎರಡೂ ಸಮುದಾಯಗಳಿಗೆ ಮುಖಂಡರುಗಳಿಗೆ ನಾನು ಅಭಿನಂದನೆಗಳನ್ನು ಅವೆಲ್ಲ ಮುಂದಿನ ನಿರ್ಮಾಣಗಳು ಸಹ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ವೈಮನಸ್ಸುಗಳು ಬಂದರೂ ಸಹ ಅಣ್ಣ ತಮ್ಮಂದ್ರಂತೆ ರಾಮ ಲಕ್ಷ್ಮಣ ಅವರ ರೀತಿ ಯಾವಾಗ್ಲೂ ಒಟ್ಟಿಗೆ ಎದ್ದುಕೊಂಡು ಮುಂಬರ್ತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ಸಹ ನಾವೆಲ್ಲ ಜೊತೆಗೆ ಸೇರಿ ಮಾಡ್ಕೊಂಡು ಹೋಗ್ಬೇಕು. ಮತ್ತು ಅದರ ನೇತೃತ್ವದಲ್ಲಿ ನಮ್ಮ ಹಿರಿಯ ಸೋದರರಾದಂತ ಶರಣಪ್ಪನವರ ನೇತೃತ್ವದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ಈಗಾಗಲೇ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಅವ್ರು ಮಾತು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾನು ಕೊಟ್ಟಂತ ಮಾತುಗಳನ್ನ ತಾವುಗಳು ಮರೆತರೂ ಸಹ ಚುನಾವಣೆ ಮುಗಿದ ನಂತರ ನಾವೆಲ್ಲ ಸೇರ್ಬಂದು ಒಗ್ಗಟ್ಟಾಗಿ ಆ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಣ ಅನ್ನೋಂಥ ಮಾತುಗಳನ್ನ ಇವತ್ತು ಭರವಸೆಗಳನ್ನ ನೀಡಿದ್ದಾರೆ. ಅವ್ರಿಗೂ ಸಹ ನಾನು ಇವತ್ತು ನಮ್ಮ CS ನಾಡಗೌಡ ಸಾಹೇಬರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸುತ್ತಾ ಎಲ್ಲರೂ ಒಟ್ಟಿಗೆ ಈ ಚುನಾವಣೆಯನ್ನ ಎದುರಿಸಿ ಉಮೇಶಣ್ಣ ಮೇಟಿ ಅವರನ್ನ ಬಹುಮತಗಳಿಂದ ಆರಿಸಿಕೊಂಡು ಬರೋಣ ಅಂತ ಮಾತುಗಳನ್ನು ಇವತ್ತು ಹೇಳಿ